ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ದ್ವಿತೀಯ PUC ವಾಣಿಜ್ಯ ವಿಭಾಗದ ಬಿಸ್ನೆಸ್ ಸ್ಟಡಿ 2026 ಬ್ಲೂ ಪ್ರಿಂಟ್ ಮತ್ತು ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದ ಮೂಲಕ ಕೇವಲ ನೀವು ಏನಪ್ಪ ಅಂತಂದರೆ ಈ 3 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡ್ರಿ ಅಂತಂದರೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಅವುಗಳು ಹೇಗೆ ಅಂಥೇಳಿ ನಿಮಗೆ ನಾನು PDF ಮೂಲಕ ನೋಟ್ಸ್ಗಳನ್ನು ಕೊಡ್ತಾ ನೀಲನಕ್ಷೆ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಕೀ ಆನ್ಸರ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗೋಣ. ಮೊದಲು ನಿಮಗೆ ಒಟ್ಟು 11 ಅಧ್ಯಾಯಗಳು ನಿಮಗೆ ಇಲ್ಲಿದ್ದಾವೆ. ಎಷ್ಟು ಅಧ್ಯಾಯಗಳಿದ್ದಾವೆ? 11 ಅಧ್ಯಾಯಗಳಿದ್ದಾವೆ. ಸೊ 1ನೇ ಅಧ್ಯಾಯದ ಮೇಲೆ ನೀವು ನೋಡ್ತಾ ಹೋದಾಗ ಮೊದಲು ಪ್ರಶ್ನೆ ಪತ್ರಿಕೆ ಯಾವ ಆಧಾರದವಾಗಿಟ್ಟೆ ಅಂತಂದರೆ ಭಾಗ A ಇದೆ, ಭಾಗ B ಇದೆ, ಭಾಗ C ಇದೆ, ಭಾಗ D ಇದೆ. ಸೊ 4 ಭಾಗಗಳಾಗಿ ನಿಮಗೆ ಇಲ್ಲಿ ಅಂಕಗಳನ್ನು ಮತ್ತು ಪ್ರಶ್ನೆಗಳನ್ನು ಡಿವೈಡ್ ಆಗಿ ಮಾಡ್ತಾರೆ. ಸೊ ನೀವೆಲ್ಲ ನಿಮ್ಗೆ ಗೊತ್ತಿರುತ್ತೆ. 1ನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಒಟ್ಟು ಅಂಕಗಳು ನಿಮಗೆ 12 ಅಂಕಗಳು ಈ ಪಾಠದ ಮೇಲೆ ಸಂಬಂಧಿಸಿದ್ದಾವೆ. 1 ಅಂಕದ 2 ಪ್ರಶ್ನೆಗಳಿದ್ದಾವೆ, 2 ಅಂಕದ 1 ಪ್ರಶ್ನೆಗಳಿದ್ದಾವೆ. ಒಟ್ಟು ಅದರ ಜೊತೆಗೆ 5 ಅಥವಾ 3 ಅಂಕದ 1 ಪ್ರಶ್ನೆಯನ್ನು ಇಲ್ಲಿ ಇಡ್ತದೆ. ಸೊ ಒಟ್ಟು ನಿಮಗೆ 8 ಅಂಕಗಳಂತ ಹೇಳಿದೆ ನಾನು. 12 ಅಂಕಗಳು ಈ ಪಾಠದ ಮೇಲೆ ಬರ್ತವೆ. ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನಿರ್ವಹಣೆ ತತ್ವಗಳನ್ನು ನೀವು ಇಲ್ಲೇ ನೋಡ್ತಾ ಹೋಗ್ತೀರಿ. ಸೊ ಯಾವೆಲ್ಲ ನಿರ್ವಹಣೆ ತತ್ವಗಳ ಮೇಲೆ ಪಾಠ ಈ ಮಾಡಿದ ಮೇಲೆ ಎಷ್ಟು ಅಂಕಗಳು ಅಂತಂದರೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಟೀಚಿಂಗ್ ಅವರ್ಸು ಪ್ಲಸ್ ಮಾರ್ಕ್ಸುಗಳನ್ನು ಸಹ ಸೇಮಾಗಿ ಇಟ್ಟಿದ್ದಾರೆ. ನೀವೆಲ್ಲ ಗಮನಿಸ್ಬೋದು, ಸೇಮಾಗೇ ಇದ್ದಾವೆ, ಅವನು ಏನೂ ಚೇಂಜಸ್ ಮಾಡಿಲ್ಲ. 12 ಅವರ್ಸಲ್ಲಿ 12 ಮಾರ್ಕ್ಸನ್ನು ನೀವು ಕವರ್ ಮಾಡಬೇಕು ಅಂತೇಳಿ ಶಿಕ್ಷಕರಿಗೆ ಹೇಳಿದ್ದಾರೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದ ಈ ಪಾಠದ ಮೇಲೆ 2 ಅಂಕದ 2 ಪ್ರಶ್ನೆ, 1 ಅಂಕದ 2 ಪ್ರಶ್ನೆಗಳಿದ್ದಾವೆ, 2 ಅಂಕದ 1 ಪ್ರಶ್ನೆ, ಜೊತೆಗೆ 4 ಅಂಕದ 1 ಪ್ರಶ್ನೆ ಇದೆ. ಇಲ್ಲಿ ಯಾವುದೇ 8 ಅಂಕ ಅಥವಾ 5 ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ. ಜೊತೆಗೆ ಮುಂದೆ ವ್ಯವಹಾರ ಪರಿಸರ ಈ ಪಾಠದ ಮೇಲೆ 1 ಅಂಕದ 1 ಪ್ರಶ್ನೆ ಇದೆ, 2 ಅಂಕದ ಪ್ರಶ್ನೆ ಬರೋದಿಲ್ಲ. ಆದರೆ 4 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನಿಮಗೆ ನೀವೆಲ್ಲ ನೋಡ್ತಾ ಇರ್ತೀವಿ. ನೆಕ್ಸ್ಟು ಯೋಜಿಸುವಿಕೆ ಪಾಠದಲ್ಲಿ ಒಟ್ಟು 8 ಅಂಕಗಳಿದ್ದಾವೆ. ಅಲ್ಲಿ ನಿಮಗೆ 2 ಅಂಕ 1 ಅಂಕದ ಪ್ರಶ್ನೆಗಳು ಬರ್ತವೆ, 2 ಅಂಕದ 1 ಪ್ರಶ್ನೆ ಇದೆ, 4 ಅಂಕದ 1 ಪ್ರಶ್ನೆ ಇದೆ. ಸೊ ಒಟ್ಟು 8 ಅಂಕಗಳು ಇಲ್ಲಿ ಬರ್ತವೆ. ನೆಕ್ಸ್ಟು ಸಂಘಟಿಸುವಿಕೆ 12 ಅಂಕಗಳು ಈ ಪಾಠ ಮೇಲೆ ನಿಮಗೆ ಇಟ್ಟಿದ್ದಾರೆ. ಸೊ ನೀವೆಲ್ಲ ಗಮನಿಸ್ತಾ ಹೋಗ್ತೀರಿ. ಪಾಠ 1 ಮತ್ತು ಪಾಠ 5, ಪಾಠ 6, ಅದರ ಜೊತೆಗೆ ಪಾಠ 7 ಏನು ಅಧ್ಯಾಯಗಳಿದ್ದಾವೆ. ಅದರ ಜೊತೆಗೆ ಮಾರಾಟ ಪ್ರಕ್ರಿಯೆ 10ನೇ ಪಾಠ. ಈ 5 ಪಾಠಗಳನ್ನು ಓದಿಕೊಂಡ್ರೆ ನಿಮಗೆ 60ಕ್ಕಿಂತ ಹೆಚ್ಚು ಅಂಕಗಳು ಇಲ್ಲಿ ಬರ್ತವೆ. ಸೊ ಈ ರೀತಿ ಏನಪ್ಪ ಅಂತಂದರೆ ಬ್ಲೂ ಪ್ರಿಂಟನ್ನು ನೀವು ನೋಡ್ತಾ ಹೋಗ್ತೀರಿ. ಸೊ ಬ್ಲೂ ಪ್ರಿಂಟ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಯಾವೆಲ್ಲ ಪಾಠದ ಮೇಲೆ ಎಷ್ಟೆಲ್ಲ ಅಧ್ಯಾಯಗಳು ಬಂದಿವೆ ಅಂಥೇಳಿ. ಸ್ವಲ್ಪ ಇದನ್ನು ಗೊಂದಲ ಆಗಿದ್ದರೂ ಸಹ ನೀವು ಇವುಗಳನ್ನು ನೋಡೋದು ಭಾಳ ಇಂಪಾರ್ಟೆಂಟು. ಸೊ ನಾನು ನಿಮಗೆ ನೇರವಾಗಿ ಆ ಪಾಠಗಳಿಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳು ಬಂದಿವೆ ಅಂತ ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಿ. 2025-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ವ್ಯವಹಾರ ಅಧ್ಯಯನ. ಇಲ್ಲಿ ನೀವು ಕಾಮರ್ಸ್ ಸ್ಟೂಡೆಂಟ್ಗಳಾಗಿರೋದ್ರಿಂದ ಕೆಲವು ಸೂಚನೆಗಳನ್ನು ಕಡ್ಡಾಯವಾಗಿ ಗಮನಿಸಬೇಕು. ಈ ಪ್ರಶ್ನೆ ಪತ್ರಿಕೆಯು ABCD ಎಂಬ 4 ಭಾಗಗಳಿಗೆ ಒಳಗೊಂಡಿದೆ. ಹೌದು, ಭಾಗ A 4 ವಿಭಾಗಗಳನ್ನು ಒಳಗೊಂಡಿದೆ. 1, 2, 3 ಮತ್ತು 4. ಉತ್ತರಿಸುವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಬರಿಬೇಕು. ಸರಿಯಾದ ಮತ್ತು ಪೂರ್ಣ ಉತ್ತರವನ್ನು ಬರೀಲೇಬೇಕು ಅಂತ ಹೇಳ್ತಾರೆ. ಭಾಗ ಎಯನ್ನು ನಾವಿಲ್ಲಿ ನೋಡ್ಕೊತಾ ಹೋಗ್ತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಸಹಕಾರ, ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ ಇವೆಲ್ಲವೂ ನಿರ್ವಹಣೆಯ ಕಾರ್ಯವಾಗಿವೆ. ಆದರೆ ಸಹಕಾರ ಎನ್ನುವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಹೇಳ್ತೀವಿ. 2 ಹೆನ್ರಿ ಪಯೋಲ್ ಡ್ಯಾಶ್ ಆಗಿದ್ದರು ಅಂತಂದರೆ ಅವರು ಒಬ್ಬ ಮೈನಿಂಗ್ ಇಂಜಿನಿಯರ್ ಆಗಿದ್ದರು. ಏನಾಗಿದ್ದರು? ಮೈನಿಂಗ್ ಇಂಜಿನಿಯರ್ ಆಗಿದ್ದರು. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ. ಉದ್ದೇಶಗಳು, ಮುಂಗಡಪತ್ರ, ನಿಯಮ ಇವೆಲ್ಲವೂ ಒಂದು ಉದ್ದೇಶದ ವಿಧಗಳಾದರೆ ಈ ಸಮನ್ವಯತೆ ಎನ್ನುವುದು ಯೋಜನೆಯ ವಿಧವಲ್ಲ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. 4ನೇ ಪ್ರಶ್ನೆಯನ್ನು ನೀವು ನೋಡಿ. ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ. ನೋಡಿ ಪ್ರಶ್ನೆ, ಗುಂಪು ರಚನೆಯಲ್ಲಿ ತಯಾರಾಗುವ ವಿಭಿನ್ನ ಉತ್ಪನ್ನ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಅಂತಂದರೆ ಅದು ವಿಭಾಗೀಯ ರಚನೆ ಅಂತ ನಾವಿಲ್ಲಿ ಉತ್ತರವನ್ನು ಹೇಳ್ಬೋದು.
ಇನ್ನು 5ನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿಗಾಗಿ ಗ್ರಾಹಕ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈಯಾಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಸಿದ್ಧಾಂತ ಎಂಬುದನ್ನು ಸೂಚಿಸುತ್ತದೆ ಅಂತಂದರೆ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಇದೊಂದು ಸಿದ್ಧಾಂತ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ಕೊಟ್ಟಿರುವ ಬಿಟ್ಟ ಸ್ಥಳವನ್ನು ಸರಿಯಾಗಿ ತುಂಬಿರಿ ಅಂತ ಕೊಟ್ಟಿದ್ದಾರೆ. ನೋಡಿ 6ನೇ ಪ್ರಶ್ನೆ, ಕ್ರಮ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲೇ ಇರಬೇಕು ಅಂತೇಳಿ ಒಂದು ಪ್ರತಿಪಾದನೆಯನ್ನು ಕೊಡ್ತದೆ. ಇಲ್ಲಿ ಕ್ರಮ ಇದೆ ನೋಡಿ. ಏಕ ಬಳಕೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗ ಯೋಜನೆ ಅಂತ ಕರಿತೀವಿ, ಅದು ಇಲ್ಲಿದೆ ನೋಡಿ. ಇನ್ನು ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆ ಬದಲಾಯಿಸುವುದನ್ನು ಕಾರ್ಯ ಆವರ್ತನ ಅಂತ ಕರಿತೀವಿ, ಇಲ್ಲಿದೆ ನೋಡಿ. ನೆಕ್ಸ್ಟು, ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗುವ ಹಣವನ್ನು ವ್ಯವಹಾರದ ಹಣಕಾಸು ಅಂತ ಕರಿತೀವಿ. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಸೋಡಿ ನೀಡುವಂತೆ ಅಂತೇಳಿ ಉತ್ತರವನ್ನು ಆಲ್ರೆಡಿ ಮೇಲೆ ಕೊಟ್ಟಿದ್ದಾರೆ, ಅದರ ಮೇಲೆ ಬರೆದಿದ್ದೀವಿ. ಇನ್ನು ಹೊಂದಿಸಿ ಬೇರೆ ಕಡೆ ನಾವೆಲ್ಲರೂ ಹೋಗ್ತೀವಿ ನೋಡಿರಿ. ಬಡ್ಡಿ ದರಗಳನ್ನು ನಾವು ಆರ್ಥಿಕ ಪರಿಸರಗಳು ಅಂತ ಕರಿತೀವಿ. ಉತ್ತರದಾಯಿತ್ವ ನಿಮಗೆಲ್ಲ ಗೊತ್ತಿದೆ, ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು. ನೇಮಕಾತಿ ಸಿಬ್ಬಂದಿ ನಿರ್ವಹಣೆಯ ಒಂದು ಭಾಗ. ಅಷ್ಟೇ ಯೋಜಿಸುವಿಕೆ ನೋಡ್ರಿ, ನಿರ್ವಹಣೆಯ ಅವಳಿ ಕಾರ್ಯಕ್ಕೆ ಅಂತ ಹೇಳ್ತೀವಿ. ಸ್ಥಳ ಅಂದರೆ ನಿಮ್ಗೆ ಗೊತ್ತಿದೆ, ಮಾರಾಟ ಪ್ರಕ್ರಿಯೆ ಒಂದು ಮಿಶ್ರಣ ಅಂತ ಕರಿತೀವಿ. ಸೊ ಈ ರೀತಿ ಚರಾಸ್ತಿ ಅಂದ್ರೆ ಏನು ಅಂತ ನಂಗೆ ಕಮೆಂಟ್ ಮೂಲಕ ನೀವು ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂತಂದರೆ ಅದು ಅಧ್ಯಕ್ಷರು, ಪ್ರೆಸಿಡೆಂಟ್ ಅಂತ ಕರಿತೀವಿ, ಅಥವಾ ಮುಖ್ಯ ಕಾರ್ಯನಿರ್ವಾಹಕರು CEO ಅಂತ ಕರಿತೀವಲ್ಲ. ವರ್ಗಾವಣೆ ಎಂದರೆ ಉದ್ಯೋಗಿಯನ್ನು ಪ್ರಸ್ತುತ ಕೆಲಸ ಮಾಡುತ್ತಿರೋ ಒಂದು ಸ್ಥಳದಿಂದ ಅಥವಾ ಒಂದು ಹುದ್ದೆಯಿಂದ ಮತ್ತೊಂದು ಸಮಾನ ಮಟ್ಟ ಹುದ್ದೆಯನ್ನು ಸ್ಥಳಾಂತರ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ವರ್ಗಾವಣೆ. ಅಬ್ರಹಾಂ ಮಾಸ್ಲೋ ಅವರು ಅಭಿವೃದ್ಧಿಪಡಿಸುವ ಸಿದ್ಧಾಂತವನ್ನು ಹೆಸರಿಸಿ ಅಂದರೆ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ. ಇದು ಭಾಳ ಸರಿ ಕೇಳಿದ ನೆನಪಿರಲಿ ನಿಮಗೆ. ನೆಕ್ಸ್ಟ್, ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದ ಸನ್ರೈಸ್ ಲಿಮಿಟೆಡ್ ಯಾವ ವಿಧವನ್ನು ತೆಗೆದುಕೊಂಡಿದೆ ಅಂತ ತಿಳಿಸಿ ಅಂದರೆ ಅದು ಬಂಡವಾಳ ಹೂಡಿಕೆ ತೀರ್ಮಾನ, ಫೈನಾನ್ಸಿಂಗ್ ಡಿಸಿಷನ್ ಅಥವಾ ದೀರ್ಘಾವಧಿ ತೀರ್ಮಾನ ಅಂತಲೂ ಕರಿಬಹುದು. ಗ್ರಾಹಕ ಎಂದರೆ ಯಾರು? ಸರಕು ಸೇವೆಗಳನ್ನು ಹಣ ಕೊಟ್ಟು ಅಥವಾ ಬೆಲೆ ರೀತಿಯಲ್ಲಿ ವಿನಿಮಯ ಮಾಡಿಕೊಳ್ಳುವಂಥ ವೈಯಕ್ತಿಕ ಉಪಯೋಗಕ್ಕೆ ಬಳಸುವ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಗ್ರಾಹಕರು ಅಂತ ಕರಿತೀವಿ. 1 ಅಂಕದ ಪ್ರಶ್ನೆಗಳಾದರೆ ಭಾಗ B-ಯಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗ್ತೀರಿ. ನಿರ್ವಹಣೆ ವ್ಯಾಖ್ಯಾನಿಸಿ ಅಂತಂದರೆ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಜನರೊಂದಿಗೆ ಅವರ ಮೂಲಕ ಕೆಲಸ ಮಾಡಿಸುವ ಒಂದು ಪ್ರಕ್ರಿಯೆಗೆ ನಿರ್ವಹಣೆ ಅಂತ ಕರಿತೀವಿ. ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನು ಆಯಾಸದಿಂದ ದೀರ್ಘರಜೆ ಪಡೆಯುತ್ತಿದ್ದಾರೆ ಮತ್ತು ಕಡಿಮೆ ಉತ್ಪಾದನೆ ಹೊಂದಿರುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರವನ್ನು ಸಹಾಯಕವಾಗುತ್ತದೆ ಎಂಬುದು ತಿಳಿಸಿ ಒಂದು ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಡ್ತಾರೆ. ಆಯಾಸ ಅಧ್ಯಯನ ಅಂತ ಕೊಡ್ತಾರೆ, ಫಿಟಿಗಸ್ ಸ್ಟಡಿ ಅಂತ ಕರೀತಾರೆ. ಈ ತಂತ್ರವು ಕೆಲಸದ ನಡುವೆ ವಿಶ್ರಾಂತಿ ಪಡೆಯಲು ಸೂಕ್ತ ಸಮಯ ಮತ್ತು ಆವರ್ತನಗಳನ್ನು ನಿರ್ಧರಿಸುವ ಸಹಾಯಕವನ್ನು ಮಾಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಯೋಚಿಸುವಿಕೆ ಪ್ರಕ್ರಿಯೆಯಲ್ಲಿ ಮೊದಲ 2 ಹಂತಗಳಂದರೆ ಒಂದು ಉದ್ದೇಶ ನಿರ್ಧಾರಿತ, ಒಂದು ಆವರಣಗಳ ಸ್ಥಾಪನೆ ಅಂತ ಹೇಳ್ತೀವಿ. ನೇಮಕಾತಿ 2 ಆಂತರಿಕ ಮೂಲಗಳನ್ನು ತಿಳಿಸಿ ಅಂತಂದರೆ 1 ಬಡ್ತಿ, ಪ್ರಮೋಷನ್, ವರ್ಗಾವಣೆ, ಟ್ರಾನ್ಸ್ಫರ್ ಅಂತೇಳಿ ಇವೆರಡನ್ನು ನಾವು ಅಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾಯಕತ್ವ ಎಂದರೆ ಇತರ ವ್ಯಕ್ತಿಗಳ ವರ್ತನೆ ಮೇಲೆ ಪ್ರಭಾವ ಬೀರಿ ಅವರ ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಪ್ರೇರಿಸುವ ಪ್ರಕ್ರಿಯೆಯನ್ನು ನಾವು ನಾಯಕತ್ವ ಅಂತಲೂ ಕರಿಬಹುದು. ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆಯನ್ನು ತಿಳಿಸಿ. ನೀವು ಆಲ್ರೆಡಿ ಕಮೆಂಟ್ ಮೂಲಕ 2 ನಾನು ತಿಳಿಸಿ ಅಂತ ಹೇಳ್ತೀನಿ. ಇಕ್ವಿಟಿ ಮೇಲಿನ ವ್ಯಾಪಾರ, ಅದರ ಅರ್ಥವನ್ನು ಬರೆಯಿರಿ. ಬಂಡವಾಳದ ರಚನೆಯಲ್ಲಿ ಸ್ಥಿರ ವೆಚ್ಚದ ಸಾಲ, ಆದ್ಯತೆ ಷೇರುಗಳನ್ನು ಬಳಸಿಕೊಂಡು ಷೇರುದಾರ ಗಳಿಕೆಯಲ್ಲಿ ಹೆಚ್ಚು ಪಾತ್ರವನ್ನು ನಿರ್ವಹಿಸುವಂಥದ್ದು. ಕೈಗಾರಿಕಾ ಉತ್ಪನ್ನ ಎಂದರೇನು? ಉದಾಹರಣೆ ಕೊಡಿ. ಮತ್ತಷ್ಟು ಉತ್ಪಾದನೆ ಅಥವಾ ವ್ಯವಹಾರದ ಕಾರ್ಯಾಚರಣೆಗಳಿಗೆ ಬಳಸಲಾಗುವ ಸರಕುಗಳನ್ನು ನಾವೇನಂತ ಕರಿತೀವಿ, ಕೈಗಾರಿಕಾ ಉತ್ಪನ್ನ. ಕಚ್ಚಾ ವಸ್ತುಗಳು, ಯಂತ್ರೋಪಕರಣಗಳು, ಕಟ್ಟಡಗಳು ಇವಕ್ಕೆ ಸರಿಯಾದ ವಿವರಣೆಯಾಗಿವೆ. ನ್ಯಾಯೋಚಿತವಲ್ಲದ ಪದ್ಧತಿ ತಿಳಿಸಿ. ಕಪ್ಪು ಮಾರ್ಕೆಟಿಂಗ್ ಇದು ನ್ಯಾಯೋಚಿತವಲ್ಲ, ಯೋಜಿತ ಅಲ್ಲ. ಜೊತೆಗೆ ಸರಕು ಕೊರತೆಯನ್ನು ಕೃತಕವಾಗಿ ಸ್ಪಷ್ಟಿಸಿ ಹೆಚ್ಚಿಸುವ ಬೆಲೆಗೆ ಮಾರಾಟ ಮಾಡುವುದಕ್ಕೂ ಸಹ ಇದೇನಪ್ಪ ನ್ಯಾಯೋಚಿತವಲ್ಲ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಸುಳ್ಳು, ದಾರಿ ತಪ್ಪಿಸುವುದು, ಜಾಹೀರಾತು, ಗುಣಮಟ್ಟದ ವೈಶಿಷ್ಟ್ಯಗಳನ್ನು ಗ್ರಾಹಕರಿಗೆ ದಾರಿ ತಪ್ಪಿಸುವಂಥ ಮಾಡ್ತವಲ್ಲ, ಇವೆಲ್ಲವೂ ನ್ಯಾಯೋಚಿತವಲ್ಲದು ಅಂಥೇಳಿ ನಾವು 2 ಅಂಕದ ಈ ರೀತಿ ಬರಿತಾ ಹೋಗ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ಭಾಗ C-ಯಲ್ಲಿ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 10 ರಿಂದ 12 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ನಾನು ನೇರವಾಗಿ ಬರೀ ಪಾಯಿಂಟ್ಗಳನ್ನಷ್ಟೇ ಹೇಳ್ಕೊತ ಹೋಗಿದ್ದೀನಿ, ನೀವು ಗಮನಿಸಿ. ನಿರ್ವಹಣೆ ತತ್ವಗಳ ಯಾವುದಾದ್ರೂ 4 ಸ್ವರೂಪವನ್ನು ಸಂಕ್ಷಿಪ್ತವಾಗಿರಿಸಿ ಅಂದರೆ ಸಾರ್ವತ್ರಿಕ ಅನ್ವಯಿಸುವಿಕೆ, ಸಾಮಾನ್ಯ ವರ್ಗಾವಣೆ ಅಥವಾ ಮಾರ್ಗದರ್ಶಿ ಸೂತ್ರ, ಅಭ್ಯಾಸ ಮತ್ತು ಪ್ರಯೋಗಗಳಿಂದ ರೂಪುಗೊಂಡಿರುವುದು ಮತ್ತು ನಮ್ಯತೆ ಅಂತ ಹೇಳ್ತೀವಿ.
ಅಷ್ಟೇ ಅಲ್ಲದೆ 28 ವ್ಯವಹಾರದ ಪರಿಸರದ ಯಾವುದಾದ್ರೂ 4 ಪ್ರಾಮುಖ್ಯತೆ ಅನುಸರಿಸಿ ಅಂದರೆ 1 ಅವಕಾಶವನ್ನು ಗುರುತಿಸಲು ಸಹಾಯ ಮಾಡುತ್ತದೆ, ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಸಹಾಯ ಮಾಡುತ್ತದೆ, ಬೆದರಿಕೆಗಳನ್ನು ಗುರುತಿಸಲು ತಪ್ಪಿಸಲು ಸಹಾಯ ಮಾಡುತ್ತದೆ, ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಒಟ್ಟು 4 ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ವ್ಯವಹಾರ ಪರಿಸರದ 4 ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಇನ್ನು ನೆಕ್ಸ್ಟು ಈ ಕೆಳಗಿನವುಗಳಿಗೆ ಸಂಬಂಧಪಟ್ಟ ವ್ಯವಹಾರ ಪರಿಸರ ಆಯಾಮವನ್ನು ಗುರುತಿಸಿ ಅಂತ ಕೊಡ್ತಾರೆ. ಆರ್ಥಿಕ ಪರಿಸರ ಅಂದರೆ ಎಕನಾಮಿಕ್ ಎನ್ವೈರ್ಮೆಂಟ್, ಸಾಮಾಜಿಕ ಪರಿಸರ ಅಂದರೆ ಸೋಷಿಯಲ್ ಎನ್ವೈರ್ಮೆಂಟ್, ತಾಂತ್ರಿಕ ಪರಿಸರ ಅಂದರೆ ಟೆಕ್ನಾಲಜಿ ಎನ್ವೈರ್ಮೆಂಟ್, ಕಾನೂನು ಅಂದರೆ ಲೀಗಲ್ ಎನ್ವೈರ್ಮೆಂಟ್ ಅಂತೇಳಿ ನಾವು ಇಲ್ಲಿ ಇದನ್ನು ಬರಿಬಹುದು. ಒಂದು ಉದ್ಯಮ ವ್ಯವಸ್ಥಾಪಕ ಸಂಸ್ಥೆ ಯೋಜನೆಯನ್ನು ಕಾರ್ಯಗತಗೊಳಿಸುವ ಮೊದಲ ಯೋಜನೆಯ ಪ್ರಕ್ರಿಯೆಯಲ್ಲಿ ಯಾವ ಹಂತಗಳನ್ನು ಅನುಸರಿಸುತ್ತೀರಿ ಅಂದರೆ ಗುರಿ ನಿರ್ಧಾರ, ಸ್ಥಿತಿ ವಿಶ್ಲೇಷಣೆ, ವೈಕಲ್ಪಿಕ ಆಯ್ಕೆ ಮಾಡುವುದು, ಯೋಜನೆ ರೂಪಿಸುವುದು, ಕಾರ್ಯಗತಗೊಳಿಸುವುದು, ಇವೆಲ್ಲವೂ ಏನಪ್ಪ ಅಂತಂದರೆ ಈ ಒಂದು ಉದ್ಯಮ ವ್ಯವಸ್ಥಾಪಕರಲ್ಲಿ ಹಂತಗಳು ಅಂತ ಹೇಳ್ತೀವಿ. ಉದ್ಯೋಗಿ ಆಯ್ಕೆ ಬದಲಾಗುವ 4 ವಿಧಗಳು ಅಂತಂದರೆ ನೆನಪಿರಲಿ. 1 ಉದ್ಯೋಗ ಪರೀಕ್ಷೆ, ಎಬಿಲಿಟಿ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಪರ್ಸನಾಲಿಟಿ ಟೆಸ್ಟ್, ನಿಗಾ ಮತ್ತು ನಿಯಂತ್ರಣ, ಬಹುಮತ್ತೆ ಪರೀಕ್ಷೆ, ಇಂಟೆಲಿಜೆನ್ಸಿ ಅಂತ ಕರಿತೀವಿ, ವ್ಯಾಪಾರ ಟ್ರೇಡ್ ಪರೀಕ್ಷೆಗಳು ಅಂಥೇಳಿ ನಾವು ಈ ರೀತಿ ಕರಿತಾ ಹೋಗ್ಬೋದು. ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟರೆ ಪಾಯಿಂಟ್ ಹಾಕಿನಿ. ನಿಖರವಾದ ಮಾನದಂಡಗಳನ್ನು ಸ್ಥಾಪಿಸುವಲ್ಲಿ ತೊಂದರೆ ಆಗ್ತದೆ, ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣದ ಕೊರತೆ. ಹೌದಾ, ಜಸ್ಟ್ XYZ ಕಂಪನಿಯು ಭೂಮಿಯ ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸುವ ಯಾವ ಪ್ರಕಾರ ಬಂಡವಾಳ ಅವಶ್ಯಕತೆಗಳನ್ನು ಪ್ರಭಾವ ಬೀರುತ್ತದೆ ಅಂಥೇಳಿ ಇಲ್ಲಿ ನೌಕರ ಅಂತ ಕೊಟ್ಟಿದ್ದು ನೋಡಿ, ವೆಚ್ಚದಾಯಕ, ಇವೆಲ್ಲವೂ ನಿಮಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತೀವಿ. ಒಟ್ಟು 6 ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರವನ್ನು ಕೊಡ್ಕೊತ ಹೋಗಿದ್ದೀನಿ. ಇನ್ನು ಭಾಗ ಡಿಯಲ್ಲಿ ನೀವು ಕೇವಲ ಪ್ರಶ್ನೆಗಳನ್ನು ಗಮನಿಸಿದರೆ ಸಾಕು ಅಂತ ಹೇಳ್ತೀನಿ. 3 ಪ್ರಶ್ನೆಗಳು. ನಿರ್ವಹಣೆ ಉದ್ದೇಶವನ್ನು ವಿವರಿಸಿ, ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವ ಪ್ರಾಮುಖ್ಯತೆ ವಿವರಿಸಿ, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಹಂತಗಳನ್ನು ವಿವರಿಸಿ, ಒಂದು ಸಂಘಟನೆಯ ನೌಕರನ್ನು ಪ್ರೇರೇಪಿಸಲು ಬಳಸುವ ಯಾವುದಾದ್ರು 4 ಹಣಕಾಸಿನ ಯೋಜಿತ ಹಣಕಾಸೇತರ ಉದ್ದೇಶಕಗಳನ್ನು ವಿವರಿಸಿ, ಜಾಹೀರಾತು ಮತ್ತು ವೈಯಕ್ತಿಕ ನಡುವಿನ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ ಅಂಥೇಳಿ ನಿಮಗಿಲ್ಲಿ ಕೊಟ್ಟು ನಿಮಗೇನಪ್ಪ ಅಂತಂದರೆ ಈ ವರ್ಷದ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ಬ್ಲೂ ಪ್ರಿಂಟು ಪ್ರಮುಖವಾಗಿ ಈ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ನೀವು ಪ್ರಶ್ನೆಗಳು ಓದ್ತಾ ಹೋದರೆ 60ಕ್ಕಿಂತ ಹೆಚ್ಚು ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ನಮಸ್ಕಾರ.